ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅಮೆರಿಕ ಹಾಗೂ ಇರಾನ್ ಯುದ್ಧ ಈಗ ನೆಕ್ಸ್ಟ್ ಲೆವೆಲ್ಗೆ ತಲುಪಿದೆ. ಭಾರತದ ಪಕ್ಕದಲ್ಲೇ ಒಂದು ದೊಡ್ಡ ದಾಳಿ ಆಗುತ್ತೆ. 87 ಮಂದಿ ಸಾವನ್ನಪ್ಪಿದ್ದಾರೆ. ಇಂಟ್ರೆಸ್ಟಿಂಗ್ ಏನಂದರೆ ಭಾರತವೂ ಕೂಡ ಈಗ ಯುದ್ಧಕ್ಕೆ ರೆಡಿಯಾಗಿದೆ. ಇದೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಅಮೆರಿಕಾದ ಜಲಾಂತರ್ಗಾಮಿ ನೌಕೆ ಸಬ್ಮರೈನ್ ಇರಾನ್ನ ಅತ್ಯಂತ ಶಕ್ತಿಶಾಲಿ ಯುದ್ಧ ನೌಕೆ IRIS ಡೇನಾವನ್ನು ಸಮುದ್ರದ ಆಳಕ್ಕೆ ತಳ್ಳಿದೆ. ಅಂದರೆ ಅದನ್ನು ಹೊಡೆದು ಹಾಕಿಬಿಟ್ಟಿದೆ. ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಸಂಚಲನ ಮೂಡಿಸ್ತಾ ಇದೆ. ವರದಿಗಳ ಪ್ರಕಾರ ಈ ದಾಳಿಯಲ್ಲಿ ಇರಾನ್ನ ಸುಮಾರು 87 ನಾವಿಕರು ಸಾವನ್ನಪ್ಪಿದ್ದಾರಂತೆ. ಈ ಯುದ್ಧ ನೌಕೆಯಲ್ಲಿ ಒಟ್ಟು 200 ನಾವಿಕರಿದ್ರು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಆಘಾತಕಾರಿ ವಿಷಯ ಏನಂದರೆ ಈ ಘಟನೆ ನಡೆದಿರೋದು ಭಾರತದ ಆಯಕಟ್ಟಿನ ಪ್ರದೇಶಗಳಿಗೆ ಅತ್ಯಂತ ಹತ್ತಿರದಲ್ಲೇ ಅನ್ನೋದು. ವೀಕ್ಷಕರೇ, IRIS ಡೇನಾ ಇದು ಕೇವಲ ಒಂದು ಸಾಧಾರಣ ಹಡಗು ಅಂದ್ಕೊಂಬೇಡಿ. ಇದು 2015ರಲ್ಲಿ ಇರಾನ್ಗೆ ಲೋಕಾರ್ಪಣೆಗೊಳಿಸಿದ ಅತ್ಯಾಧುನಿಕ ಯುದ್ಧ ನೌಕೆ. ಆಧುನಿಕ ರೇಡಾರ್ಗಳು ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯಗಳನ್ನು ಇದು ಹೊಂದಿತ್ತು. ಈ ನೌಕೆ 2026 ಫೆಬ್ರವರಿಯಲ್ಲಿ ಭಾರತದ ವಿಶಾಖಪಟ್ಟಣದಲ್ಲಿ ನಡೆದಂತಹ ಮಿಲನ್ ಅನ್ನೋ ಅಂತಾರಾಷ್ಟ್ರೀಯ ನೌಕಾಪಡೆಯ ವ್ಯಾಯಾಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿತ್ತು. ಅಲ್ಲಿಂದ ಈ ಹಡಗು ಹಿಂತಿರುಗ್ತಾ ಇರಬೇಕಾದ್ರೆ ಅಮೇರಿಕಾದ ಸಬ್ಮರೀನ್ ಅದನ್ನು ಟಾರ್ಪಿಡೋ ಮೂಲಕ ಹೊಡೆದುರುಳಿಸಿದೆ. ಅಮೇರಿಕಾದ ರಕ್ಷಣಾ ಸಚಿವ ಪೀಟ್ ಹೆಗೆಟ್ಸ್ ಅವರು ಈ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. Pick your adjective. In fact, last night we sunk their prize ship, the Soleimani. Looks like POTUS got him twice. Their navy not a factor. Pick your adjective. It is no more. In fact, yesterday in the Indian Ocean, and we'll play it on the screen there, an American submarine sunk an Iranian warship that thought it was safe in international waters. Instead, it was sunk by a torpedo. Quiet death. The first sinking of an enemy ship by a torpedo since World War II. Like in that war, back when we were still the War Department, we are fighting to win. ಅವ್ರು ಹೇಳೋ ಪ್ರಕಾರ 2ನೇ ಮಹಾಯುದ್ಧದ ನಂತರ ಮೊದಲ ಬಾರಿಗೆ ಜಲಾಂತರ್ಗಾಮಿ ನೌಕೆ ಟಾರ್ಪಿಡೋವನ್ನು ಬಳಸಿ ಶತ್ರು ರಾಷ್ಟ್ರದ ಯುದ್ಧ ನೌಕೆಯನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಮೇರಿಕ ಈಗ ಇನ್ನಷ್ಟು ಅಗ್ರೆಸಿವ್ ಮೋಡ್ಗೆ ತಲುಪಿದೆ. ಅಮೇರಿಕ ಈಗ ಆಪರೇಷನ್ ಎಪಿಕ್ ಫ್ಯೂರಿ ಇದನ್ನು ಶುರು ಮಾಡಿಕೊಂಡಿದೆ. ಇರಾನ್ನ ನೌಕಾಪಡೆ ಮತ್ತು ವಾಯುಪಡೆಯನ್ನು ಸಂಪೂರ್ಣವಾಗಿ ನಾಶ ಮಾಡೋಕೆ ಹೊರಟಿದೆ. ನೋಡಿ, ಈ ಘಟನೆ ಶ್ರೀಲಂಕಾದ ತೀರಕ್ಕೆ ಅಂದರೆ ಅತ್ಯಂತ ಸಮೀಪದಲ್ಲಿ ನಡೆಯುತ್ತೆ. ಇರಾನ್ ತನ್ನ ಹಡಗನ್ನು ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿ ಕೊಂಡೊಯ್ತಾ ಇರಬೇಕಾದ್ರೆ ತನಗೆ ಯಾವುದೇ ಅಪಾಯ ಇಲ್ಲ ಅಂತ ಅಂದ್ಕೊಂಡಿತ್ತು. ಆದರೆ ಭಾರತದ ತೀರದಲ್ಲೇ ಇಂತಹ ದಾಳಿ ನಡೆಯುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಇರಾನ್ನ ವಾಯುಪಡೆ ಆಲ್ರೆಡಿ ದುರ್ಬಲ ಆಗೋಗ್ಬಿಟ್ಟಿದೆ. ಇಸ್ರೇಲ್ನ F-35 ವಿಮಾನಗಳು ಇರಾನ್ನ ಜೆಟ್ಗಳನ್ನು ಹೊಡೆದು ಹಾಕಿದೆ. ಈಗ ಇರಾನ್ನ ನೌಕಾಪಡೆಗಳು ಕೂಡ ತುಂಬ ನಷ್ಟ ಅನುಭವಿಸ್ತಾ ಇದೆ. ಈ ಎಲ್ಲ ಸಂಘರ್ಷದ ನಡುವೆ ಒಂದು ಅಪಾಯಕಾರಿ ಬೆಳವಣಿಗೆ ಕೂಡ ಆಗಿದೆ. ಅಮೇರಿಕಾದ ಕೆಲವೊಂದಷ್ಟು ಸುದ್ದಿ ಮಾಧ್ಯಮಗಳು, ಎಸ್ಪೆಷಲಿ OAN ಅನ್ನೋ ವಾಹಿನಿ ಭಾರತದ ವಿರುದ್ಧ ಸುಳ್ಳು ಸುದ್ದಿಯನ್ನು ಹರಡೋದಕ್ಕೆ ಶುರು ಮಾಡಿಕೊಂಡಿದೆ. ಈ ಅಮೇರಿಕಾದ ನೌಕಾಪಡೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಭಾರತದ ನೌಕಾನೆಲೆಗಳನ್ನು ಮತ್ತು ಬಂದರುಗಳನ್ನು ಬಳಸ್ಕೊಳ್ತಿದೆ ಅಂತ ವಾದಿಸ್ತಾ ಇದ್ದಾವೆ. ಆದರೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇದನ್ನು ಕಟ್ಟುನಿಟ್ಟಾಗಿ ನಿರಾಕರಿಸ್ಬಿಟ್ಟಿದೆ. ಈ ಸುದ್ದಿಗಳು ಸಂಪೂರ್ಣ ಸುಳ್ಳು ಮತ್ತು ಆಧಾರರಹಿತ. ಭಾರತ ಈ ಯುದ್ಧದಲ್ಲಿ ಯಾವುದೇ ರೀತಿಯಲ್ಲಿ ಭಾಗಿಯಾಗಿಲ್ಲ. ತನ್ನ ಬಂದರುಗಳನ್ನು ಅಮೆರಿಕದ ಮಿಲಿಟರಿ ದಾಳಿಗೆ ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ.
ಇಂತಹ ಸುಳ್ಳು ಸುದ್ದಿಗಳು ಭಾರತ ಹಾಗೂ ಇರಾನ್ ನಡುವಿನ ಸಂಬಂಧವನ್ನು ಕೆಡಿಸೋದಕ್ಕೆ ಮಾಡಿರುವಂತಹ ಸಂಚು ಅನ್ನೋ ಅನುಮಾನ ಈಗ ಮೂಡ್ತಾ ಇದೆ. ಅಮೇರಿಕ ಈ ದಾಳಿಗಳನ್ನು ಯಾಕಿಷ್ಟೊಂದು ತೀವ್ರಗೊಳಿಸ್ತಾ ಇದೆ? ಅಮೇರಿಕ ಪ್ರಕಾರ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಜೊತೆಗೆ ಕೇವಲ ಚೀನಿ ಹಡಗುಗಳಿಗೆ ಮಾತ್ರ ಅಲ್ಲಿ ಅವಕಾಶ ನೀಡ್ತಾ ಇದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗವನ್ನು ಮುಕ್ತವಾಗಿಡೋದಕ್ಕೆ ಇರಾನ್ನ ನೌಕಾಶಕ್ತಿಯನ್ನು ಕುಂದಿಸೋದು ಈಗ ಅಮೇರಿಕಾಗೆ ಅನಿವಾರ್ಯ ಆಗಿದೆ. ಸೊ ಅಮೇರಿಕ ಈಗ ಅಗ್ರೆಸಿವ್ ಮೂಡ್ನಲ್ಲಿದೆ. ನೋಡಿ, ಈಗಾಗಲೇ ಅಮೇರಿಕ ಇರಾನ್ನ ಸುಮಾರು 20 ಯುದ್ಧ ನೌಕೆಗಳನ್ನು ಮುಳುಗಿಸಿದೆ ಅಂತ ಸ್ಯಾಂಡ್ಕಾಮ್ ಹೇಳುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ಹಿಂದೂ ಮಹಾಸಾಗರದಲ್ಲಿರುವಂತಹ ಡಿಯಾಗೋ ಗಾರ್ಸಿಯಾ ನೆಲೆ. ಆರಂಭದಲ್ಲಿ UK ಈ ನೆಲೆಯನ್ನು ಬಳಸ್ಕೊಳ್ಳೋದಕ್ಕೆ ಅಮೇರಿಕಾಗೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಆದರೆ ಈಗ ಅಮೇರಿಕಾದ ಒತ್ತಡಕ್ಕೆ ಮಣಿದು ಈ ನೆಲೆಯನ್ನು ಬಳಸ್ಕೊಳ್ಳೋದಕ್ಕೆ ಅನುಮತಿಸಿದೆ. ಇಲ್ಲಿಂದಲೇ ನೋಡಿ ಅಮೇರಿಕ ತನ್ನ ಆಪರೇಷನನ್ನು ನಡೆಸ್ತಾ ಇರೋದು. ವೀಕ್ಷಕರೇ, ಒಟ್ಟಿನಲ್ಲಿ ಈ ಯುದ್ಧ ಭಾರತದ ಅಂಗಳಕ್ಕೆ ಬಂದು ನಿಂತಿರೋದು ನಮಗಂತೂ ತುಂಬ ದೊಡ್ಡ ತಲೆನೋವಾಗುತ್ತೆ. ನಮ್ಮ ಸರಕು ಹಡಗುಗಳು ಈ ಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಕ್ಷಿಪಣಿಗಳು ಮತ್ತು ಟಾರ್ಪಿಡೋಗಳು ಹಾರ್ತಾ ಇರುವಾಗ ವ್ಯಾಪಾರ ಮಾರ್ಗಗಳು ಖಂಡಿತ ಸೇಫ್ ಆಗಿರೋದಿಲ್ಲ. ಅಲ್ಲದೆ ಇರಾನ್ ಕೂಡ ಅಷ್ಟು ಸುಲಭ ಇಲ್ಲ. ಇರಾನ್ ಭೌಗೋಳಿಕ ಪರಿಸ್ಥಿತಿ ತುಂಬ ಕಠಿಣವಾಗಿದೆ. ಅಲ್ಬರ್ಸ್ ಮತ್ತು ಜಾಗ್ರೋಸ್ ಪರ್ವತ ಶ್ರೇಣಿಗಳ ಕಾರಣದಿಂದ ಇರಾನನ್ನು ವಶಪಡಿಸಿಕೊಳ್ಳೋದು ಅಮೇರಿಕ ತುಂಬ ಕಷ್ಟ ಆಗುತ್ತೆ. ಇದಕ್ಕೆ ತುಂಬ ದೊಡ್ಡ ಹಾಗೂ ಸುದೀರ್ಘ ಯುದ್ಧ ನಡಿಬೇಕಾಗುತ್ತೆ. ಇದು ಇಂಧನ ಬೆಲೆ ಮತ್ತು ಜಾಗತಿಕ ಆರ್ಥಿಕತೆಯ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ. ಮಜಾ ಏನಂದರೆ, ಇದೆಲ್ಲದರ ನಡುವೆ ಇತ್ತ ಪಾಕಿಸ್ತಾನದ ನಾಯಕರು ಭಾರತದ ಹೆಸರನ್ನು ಕೇಳಿ ನಡುಗ್ತಾ ಇದ್ದಾರೆ. ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಹೇಳ್ತಾನೆ, ಭಾರತ ದೊಡ್ಡ ಯುದ್ಧಕ್ಕೆ ತಯಾರಿ ನಡೆಸ್ತಿದೆ ಅಂತ. ಈ ಯುದ್ಧ ಹಿಂದೆಂದೂ ಕೂಡ ಕಂಡು ಕೇಳರಿಯದಷ್ಟು ಭಯಾನಕ ಆಗಿರುತ್ತೆ ಅಂತ ಭಯ ಪಡ್ತಾ ಇದ್ದಾರೆ. ಪಾಕಿಸ್ತಾನದ ಅಧ್ಯಕ್ಷ ಜರ್ದಾರಿ ಹೇಳಿಕೆ ಇದು. ಭಾರತ ಮತ್ತೊಂದು ಯುದ್ಧಕ್ಕೆ ತಯಾರಿ ನಡೆಸ್ತಾ ಇದೆ ಅಂತ. ಇದು ಆಪರೇಷನ್ ಸಿಂಧೂರ್ಗಿಂತಲೂ ದೊಡ್ಡದಾಗಿರುತ್ತೆ ಅಂತ ಕೂಡ ಹೇಳ್ತಾನೆ. ಜರ್ದಾರಿ ಇಂಥ ಹೇಳಿಕೆ ನೀಡೋದಕ್ಕೆ ಕಾರಣ ಪಾಕಿಸ್ತಾನದ ಒಳಗೆ ನಡೀತಾ ಇರುವಂತಹ ಆಂತರಿಕ ಕಲಹ. ಪಾಕಿಸ್ತಾನದ ಸಂಸತ್ನಲ್ಲಿಯೇ ಅವರಿಗೆ ಚೋರ್ ಚೋರ್ ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ದೇಶ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಾಳಾಗಿ ಹೋಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಿ ಜನರನ್ನು ಒಂದುಗೂಡಿಸೋದು ಅನಿವಾರ್ಯ ಆಗಿದೆ. ಅದಕ್ಕೆ ಭಾರತದ ಭಯವನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಪಾಕಿಸ್ತಾನಿಗಳು ಕ್ರಿಕೆಟ್ ಮ್ಯಾಚ್ ಅಥವಾ ಭಾರತದ ವಿರುದ್ಧದ ಯುದ್ಧ ಅಂದರೆ ಒಗ್ಗಟ್ಟಾಗೇ ಆಗ್ತಾರೆ ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಭಾರತ ಹಾಗಲ್ಲ. ಭಾರತದ ಮೇಲೆ ಶಕ್ತಿಶಾಲಿ ದೇಶಗಳು ಕೂಡ ದಾಳಿ ಮಾಡೋದಕ್ಕೆ ಯೋಚನೆ ಮಾಡುತ್ತೆ. ಯಾಕಂದರೆ ನಾವು ತುಂಬ ಬೆಳೆದ್ಬಿಟ್ಟಿದ್ದೀವಿ. ಅಮೇರಿಕಾದಂತಹ ದೇಶಕ್ಕೆ ಇರಾನನ್ನೇ ಎದುರಿಸೋದು ಕಷ್ಟ ಆಗಿದೆ. ಇನ್ನು ಭಾರತದ ತಂಟೆಗೆ ಈ ಪುಟ್ಕೋಸಿ ಪಾಕಿಸ್ತಾನ ಬಂದರೆ ಬಿಟ್ಬಿಡ್ತೀವ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.